ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಾವು ರೂಪೇ ಕ್ರೆಡಿಟ್ ಕಾರ್ಡು ಬೆನಿಫಿಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾನು ರೂಪೇ ಕ್ರೆಡಿಟ್ ಕಾರ್ಡ್ನ ಆ್ಯಕ್ಚುಲಿ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ರೀಸೆಂಟಾಗಿ 3 ಡೇಸ್ ಬ್ಯಾಕು ನಮ್ಮ 3-4 ಲಾಸ್ಟ್ ವೀಕು ನಮ್ಮ ಬ್ರದರ್ ಯೂಸ್ ಮಾಡೋದು ನೋಡಿ ಸೊ ನನಗೆ ಅದ್ರ ಬೆನಿಫಿಟ್ ಬಗ್ಗೆ ಗೊತ್ತಾಯಿತು. ಸೊ ಅವರು ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ರು. ಸೊ ನಾನು ಅವಾಗ ಕೇಳಿದೆ ಸೊ ಇದು ಹೇಗೆ ಅಂತೇಳಿ. ಸೊ ಅವಾಗ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ರೂಪೇ ಕ್ರೆಡಿಟ್ ಕಾರ್ಡಿಂದ ಯಾವುದೇ ಯು ಪಿ ಐ ಟ್ರಾನ್ಸಾಕ್ಷನ್ ಕೂಡ ಮಾಡ್ಬೋದು ಅಂತೇಳಿ. ಸೊ ಅದು ಅವ್ರು ಯೂಸ್ ಮಾಡೋ ಬೆನಿಫಿಟ್ ನೋಡಿ ನಾನೇನು ಮಾಡಿದೆ ಇಮಿಡಿಯೇಟಾಗಿ. ಸೊ ನಾನು ಆ್ಯಕ್ಚುಲಿ ಆಲ್ರೆಡಿ ICICI ಕಾರ್ಡ್ನ ಯೂಸ್ ಮಾಡ್ತಾಯಿದ್ದೆ. ಸೊ ಸೇಮ್ ನೆಟ್ ಬ್ಯಾಂಕಿಂಗಲ್ಲೇ ನನಗೆ ಆಪ್ಷನ್ ಬಂತು. ಸೊ ನೀವು ಕೂಡ ನೀವು ಯಾವ್ದಾದ್ರು ಯೂಸ್ ಮಾಡ್ತಾಯಿದ್ರೆ ಸೊ ನಿಮಗೂ ಕೂಡ ಅಲ್ಲೇ ಆಪ್ಷನ್ ಬರುತ್ತೆ. ಯಾವ್ದಾದ್ರು ಈಗ ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾಯಿದ್ರೆ ಸೊ ಅದ್ರ ನೆಟ್ ಬ್ಯಾಂಕಿಂಗಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ನೀವು ಅಲ್ಲಿ ರೂಪೇ ಕ್ರೆಡಿಟ್ ಕಾರ್ಡ್ಗೆ ರಿಕ್ವೆಸ್ಟ್ನ ಮಾಡ್ಬೋದು. ಸೊ ICICI ಏನಾಯಿತು, ನನಗೆ ಇಮಿಡಿಯೇಟಾಗಿ ಅವರು ರೂಪೇ ಕ್ರೆಡಿಟ್ ಕಾರ್ಡ್ನ ಆನ್ಲೈನಲ್ಲಿ ಆ್ಯಕ್ಟಿವ್ ಮಾಡಿದ್ರು. ಸೊ ಅದಾದಮೇಲೆ ನನಗೆ 3 ಡೇಸ್ ಆದಮೇಲೆ ನನಗೆ ಫಿಸಿಕಲ್ ಕಾರ್ಡ್ ಬಂತು. ಆ್ಯಕ್ಚುಲಿ ನನಗೆ ಫಿಸಿಕಲ್ ಕಾರ್ಡ್ ಬಂದಿದೆ ನೋಡಿ, ಇವಾಗ ಬಂದಿದೆ. ಸೊ ರೂಪೇ ಕ್ರೆಡಿಟ್ ಕಾರ್ಡ್ ಬಂದಿದೆ. ನಿಮಗೆ ರೂಪೇ ಕ್ರೆಡಿಟ್ ಕಾರ್ಡ್ ತೋರಿಸ್ತೀನಿ ನಿಮ್ಮಲ್ಲ ಕೂಡ. ಸೊ ನೋಡಿ ICICI ಬ್ಯಾಂಕ್ ಕೋರಲ್ಲು ರೂಪೇ ಕ್ರೆಡಿಟ್ ಕಾರ್ಡ್ ಅಂತ ಬಂದಿದೆ. ಸೊ ಇದ್ರ ಲಿಮಿಟ್ ಬಂದು ನಂದು ಆ್ಯಕ್ಚುಲಿ ಪ್ರೀವಿಯಸ್ ಕಾರ್ಡಲ್ಲಿ ಏನು ಲಿಮಿಟ್ ಇತ್ತೋ ಅದೇ ಇದೆ. ಸಪೋಸ್ 50,000 ಇದ್ದರೆ 50, 3,50,000 ಇದ್ದರೆ 3,50,000. ಸೊ ಅದು ಸಪ್ರೇಟಾಗಿ ಏನು ಇದರಲ್ಲಿ ಬೆನಿಫಿಟ್ ಅಮೌಂಟ್ ಏನು ಬರೋದಿಲ್ಲ. ಸೊ ನಿಮ್ಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾರ್ಡ್ ಅದು ಇದ್ದರೆ ನಿಮ್ಗೆ ಅದರಲ್ಲಿ ಏನಿದೆಯೋ ಬೆನಿಫಿಟ್ ವ್ಯಾಲ್ಯೂ ಏನಿದೆಯೋ ಸೊ ಅಮೌಂಟ್ ಏನಿದೆ ಅದೇ ಇಲ್ಲಿ ಬರುತ್ತೆ. ಸೊ ಇದರಿಂದ ಬೆನಿಫಿಟ್ ಏನಾಗುತ್ತೆ ಅಂದರೆ ನಿಮಗೆ ಸೊ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಬೇಕ್ರಿಲಿ ಯೂಸ್ ಮಾಡ್ಬೋದು, ಈಗ ಜ್ಯೂಸ್ ಸೆಂಟ್ರಲ್ಲಿ ಯೂಸ್ ಮಾಡ್ಬೋದು, ಈಗ ತರಕಾರಿ ತೊಗೊಳಕ್ಕೆ ಹೋದಾಗ ಯೂಸ್ ಮಾಡ್ಬೋದು, ಇಲ್ಲ ಸಪೋಸ್ ಈಗ ತಳ್ಳ ಗಾಡೀಲಿ ಬರ್ತಾರೆ ಅವ್ರ ಹತ್ರ ಕೂಡ ಯೂಸ್ ಮಾಡ್ಬೋದು. ಸೊ 99.99% ಎಲ್ಲ ಕಡೆ ರೂಪೇ ಕ್ರೆಡಿಟ್ ಕಾರ್ಡು ವರ್ಕ್ ಆಗುತ್ತೆ. ಈಗ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಎಲ್ಲೋ ಒಂದೊಂದು ಕಡೆ ವರ್ಕ್ ಆಗೋಲ್ಲ. ಯಾರು ಮರ್ಚೆಂಟೈಸ್ ಅಂತ ರಿಜಿಸ್ಟರ್ ಮಾಡಿರೋದಿಲ್ವೋ ಅಂಥ ಕೇಸಲ್ಲಿ ಮಾತ್ರ ಆಗೋದಿಲ್ಲ. ಸೊ ಅಂಥ ಕೇಸ್ ತುಂಬ ರೇರ್ ಇರುತ್ತೆ. ಯಾಕಂದರೆ ನಾರ್ಮಲ್ ಯು ಪಿ ಐ ಟ್ರಾನ್ಸಾಕ್ಷನ್ಗೆ ಲಿಮಿಟ್ ಇರುತ್ತೆ, ಪರ್ ಡೇ ಲಿಮಿಟು. ಸೊ ಇವಾಗ ಯಾವ್ದಾದ್ರು ಈಗ ಶಾಪ್ನವರು ಅದನ್ನು ನಾರ್ಮಲ್ ಯು ಪಿ ಐ ID ಯೂಸ್ ಮಾಡ್ತಾಯಿದ್ರೆ ಅವ್ರಿಗೇನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಅವ್ರು ಏನು ಮಾಡಿರ್ತಾರೆ, ಆಲ್ಮೋಸ್ಟ್ ಆಲ್ ಎಲ್ಲರೂ ರಿಜಿಸ್ಟರ್ ಮಾಡಿಟ್ಕೊಂಡಿರ್ತಾರೆ. ಸೊ ಅದರಿಂದ ನಮಗೆ ಎಲ್ಲ ಕಡೆಯೂ ಬೆನಿಫಿಟ್ ಸಿಗುತ್ತೆ. ಇವಾಗ ಇಲ್ಲಿ ಚಿಕ್ಕ ಹೋಟೆಲಿಗೆ ಹೋದರೂ ಕೂಡ ಇವಾಗ ಸಪೋಸ್ ಇವಾಗೆಲ್ಲ ಒಂದು ಎಳ್ನೀರು ಕುಡಿಯೋಕ್ಕೆ ಹೋಗ್ತೀರಾ, ಅಲ್ಲೂ ಕೂಡ ನೀವು ಸ್ವೈಪ್ ಮಾಡ್ಬೋದು. ಒಂದು ಹೋಟೆಲಿಗೆ ಹೋಗ್ತೀರಾ ಅಲ್ಲಿ ಕೂಡ ಸ್ವೈಪ್ ಮಾಡ್ಬೋದು. ಇವಾಗ ಏನಾದ್ರು ಒಂದು ಫ್ಯಾನ್ಸಿ ಸ್ಟೋರಿಗೆ ಹೋಗ್ತೀರಾ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಮೆಡಿಕಲಿಗೆ ಹೋಗ್ತೀರಾ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಎಲ್ಲೆಲ್ಲಿ ನಿಮಗೆ EDC ಮೆಷಿನ್ ಇಲ್ಲ, ಸ್ವೈಪಿಂಗ್ ಮಿಷಿನ್ ಇಲ್ಲ ಅಂತ ಹೇಳ್ತಾರೋ ಅಲ್ಲೆಲ್ಲ ಕಡೆ ನೀವು ರೂಪೇ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ವರ್ಕ್ ಆಗುತ್ತೆ. ಸೊ ನಾನೀಗ ರೀಸೆಂಟಾಗಿ 3 ಡೇಸಿಂದ ಮೆಡಿಕಲಲ್ಲಿ ಯೂಸ್ ಮಾಡಿದ್ದೀನಿ, ಹೋಟೆಲಲ್ಲಿ ಯೂಸ್ ಮಾಡಿದ್ದೀನಿ, ಸ್ಮಾಲ್ ಹೋಟೆಲಲ್ಲಿ ಚಿಕ್ಕ ಹೋಟೆಲಲ್ಲಿ ಯೂಸ್ ಮಾಡಿದ್ದೀನಿ, ಇವನ್ ಎಳ್ನೀರು ಶಾಪಲ್ಲಿ ಯೂಸ್ ಮಾಡಿದ್ದೀನಿ. ತಳ್ಳ ಗಾಡೀಲಿ ಇವತ್ತು ಮಾರ್ನಿಂಗ್ ಕೂಡ ನಾನು ಹೂ ತೊಗೊಂಬಂದೆ. ಸೊ ಜಸ್ಟ್ 50 ರೂಪೀಸು ತಳ್ಳ ಗಾಡೀಲಿ ಇಟ್ಕೊಂಡಿದ್ರು. ಸೊ ಅವ್ರ ಹತ್ರ ಕೂಡ ಇದು ರೂಪೇ ಕ್ರೆಡಿಟ್ ಕಾರ್ಡ್ ವರ್ಕ್ ಆಯಿತು. ಸೊ ನನ್ನ ಹತ್ರ ಏನು ಸಪ್ರೇಟಾಗಿ ಅಮೌಂಟ್ ಏನು ನನಗೆ ಬೇಕಾಗಿರಲಿಲ್ಲ, ಇಲ್ಲ ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರಬೇಕಂತಿಲ್ಲ. ಸೊ ವಿತೌಟ್ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂದರೂ ಕೂಡ ನೀವು ಕ್ರೆಡಿಟ್ ಕಾರ್ಡ್ UPI ಟ್ರಾನ್ಸಾಕ್ಷನ್ನ ಮಾಡ್ಬೋದು. ಸೊ ಇದು ಬೆನಿಫಿಟ್ ಏನಾಗುತ್ತೆ ಅಂದರೆ ಸಪೋಸ್ ನಮ್ಮ ಹತ್ರ ಕ್ಯಾಶ್ ಇಲ್ಲ, ಈಗ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ, ಸಪೋಸ್ ಮಂತ್ ಎಂಡಲ್ಲಿ ಏನಾಗುತ್ತೆ ಕೆಲವೊಂದು ಸರಿ ಅಮೌಂಟ್ ಇರೋದಿಲ್ಲ, ಏನಾದರೂ ಕ್ರಿಟಿಕಲ್ ಸಿಚುವೇಶನ್ ಬಂದು ನಮ್ಮ ಅಕೌಂಟೆಲ್ಲ ಝೀರೋ ಆಗಿರುತ್ತೆ. ಸೊ ಎಲ್ಲ ಕಡೆನೂ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋಕ್ಕಾಗೋದಿಲ್ಲ. ಈಗ ಸಪೋಸ್ ಊಟಕ್ಕೆ ಹೋಗ್ತೀರಾ ಅಲ್ಲಿ ಕಾರ್ಡ್ ಆಪ್ಷನ್ನೇ ಇರೋದಿಲ್ಲ, ಅವರು ಕಾರ್ಡ್ನೇ ಇಟ್ಕೊಂಡಿರೋದಿಲ್ಲ. ಸೊ ಅಂಥ ಕಡೆ ಎಲ್ಲ ಏನಾಗುತ್ತೆ ಅಂದರೆ ನೀವು ಆರಾಮಾಗಿ ಈ ಈ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು UPI ಟ್ರಾನ್ಸಾಕ್ಷನ್ನ ಮಾಡ್ಬೋದು. ಇವಾಗ ಹೋಟೆಲಲ್ಲಿ EDC ಮೆಷಿನ್ ಇರೋದಿಲ್ಲ, ಎಳ್ನೀರು ಶಾಪಲ್ಲಿ ಇರೋದಿಲ್ಲ, ಇವಾಗ ಯಾವುದೋ ಫ್ಯಾನ್ಸಿ ಸ್ಟೋರಿಗೆ ಹೋಗ್ತೀರಾ ಇರೋದಿಲ್ಲ, ಯಾವುದೋ ಒಂದು ಚಿಕ್ಕ ಶಾಪಿಗೆ ಹೋಗ್ತೀರಾ ಇರೋದಿಲ್ಲ. ಸೊ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇರುತ್ತೆ, ಬಟ್ ಅವ್ರ ಹತ್ರ ಮೆಷಿನ್ ಇರೋದಿಲ್ಲ ಯೂಸ್ ಮಾಡಲಿಕ್ಕೆ. ಸೊ ಯಾಕಂದರೆ ಅವರಿಗೆ ಅಡಿಷ್ನಲ್ ಕಾಸ್ಟ್ ಆಗಿರುತ್ತೆ. ಸೊ ಅದಕ್ಕಾಗಿ ಅವರು ಅದನ್ನು ಇಟ್ಕೊಂಡಿರೋದಿಲ್ಲ. ಸೊ ಅಂಥ ಟೈಮಲ್ಲಿ ಏನು ಆಗುತ್ತೆ ಅಂದರೆ ಈ ಕ್ರೆಡಿಟ್ ಕಾರ್ಡ್ ನೀವು ತೊಗೊಂಡ್ರೆ ಏನಾಗುತ್ತೆ ಅಂದರೆ ನೀವು ಅಲ್ಲಿ ರೆಗ್ಯುಲರ್ UPI ಟ್ರಾನ್ಸಾಕ್ಷನ್ನ ಮಾಡ್ಬೋದು. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಎಲ್ರಿಗೂ ಪ್ಲೀಸ್ ಇದ್ರ ಬೆನಿಫಿಟ್ನ ಯೂಸ್ ಮಾಡ್ಕೊಳ್ಳಿ. ಸೊ ಯಾವತ್ತಾರು ಒಂದಿನ ಯೂಸ್ ಆಗೇ ಆಗುತ್ತೆ ಇದು ಕಾರ್ಡು. ಯಾಕಂದರೆ ಒಂದಿನ ಯಾವತ್ತೂ ನಿಮ್ಮ ಹತ್ರ ಕ್ಯಾಶ್ ಇಲ್ಲ ಅಂದಾಗ, ಅಕೌಂಟಲ್ಲಿ ಅಮೌಂಟ್ ಇಲ್ಲ ಅಂದಾಗ ಸೊ ನೀವು ಆರಾಮಾಗಿ ನೀವು ವಿತೌಟ್ ಕ್ಯಾಶು ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಬರ್ಬೋದು. ಸೊ ಮತ್ತೆ ಏನಾಗುತ್ತೆ ಅಂದರೆ ಇದು ರೆಗ್ಯುಲರಾಗಿ ನಮಗೇನು 45 ಡೇಸು ಕ್ರೆಡಿಟ್ ಪೀರಿಯಡ್ ಇದೆಯೋ ಸೇಮ್ ಅದೇ ಅಪ್ಲಿಕೇಬಲ್ ಇಲ್ಲಿ ಕೂಡ ಆಗುತ್ತೆ. ನಿಮ್ಮ ಸಪೋಸ್ ನಿಮ್ದು ಏನಾದ್ರು ಆಲ್ರೆಡಿ ಕಾರ್ಡ್ ಇದ್ದು ಅದಕ್ಕೆ ಅಡಿಷ್ನಲ್ ಆಗಿ ನೀವೇನಾದ್ರು ರೂಪೇ ಕಾರ್ಡ್ ತೊಗೋತೀರ ಅಂದರೆ ಸೊ
ನಿಮಗೆ ಸೇಮ್ ಲಿಮಿಟೇ ಬರುತ್ತೆ, ಸೇಮ್ ಕ್ರೆಡಿಟ್ ಪೀರಿಯಡೇ ಇರುತ್ತೆ, ಸೇಮ್ ನೆಟ್ ಬ್ಯಾಂಕಿಂಗೇ ಇರುತ್ತೆ, ಸೇಮ್ ಒಂದೇ ಕಾರ್ಡಿಗೆ ಪೇಮೆಂಟ್ ಮಾಡ್ಬೋದು. ಈಗ ಸಪ್ರೇಟ್ ಪೇಮೆಂಟ್ ಮಾಡಬೇಕಂತ ಏನಿಲ್ಲ. ಸೊ ಆ ಕಾರ್ಡನ್ನ ನೀವು ಸ್ವೈಪ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಎಲ್ಲೆಲ್ಲಿ EDC ಮಷಿನ್ ಇದೆ, ಎಲ್ಲೆಲ್ಲಿದೆಯೋ ಸೊ ಆ ಕಾರ್ಡನ್ನ ಯೂಸ್ ಮಾಡ್ಬೋದು. ಸೊ ಎಲ್ಲೆಲ್ಲಿ ಮೆಷಿನ್ ಇಲ್ವೋ, ಎಲ್ಲೆಲ್ಲಿ ಓನ್ಲಿ UPI ಟ್ರಾನ್ಸಾಕ್ಷನ್ ಸ್ಕ್ಯಾನರ್ ಇರುತ್ತೋ ಆ ಕಡೆ ಎಲ್ಲ ಈ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡೋದು. ಬಟ್ ನಿಮಗೆ 2 ಸಪ್ರೇಟ್ ಕ್ರೆಡಿಟ್ ಕಾರ್ಡ್ ಇರುತ್ತೆ, ಬಟ್ ಒಂದರಲ್ಲೇ ಒಂದೇ ಬಿಲ್ಲಿಂಗ್ ಇರುತ್ತೆ. ಸೊ ಒಂದೇ ಸ್ಟೇಟ್ಮೆಂಟ್ ಇರುತ್ತೆ, ಎಲ್ಲ ಒಂದರಲ್ಲೇ ಬರುತ್ತೆ, ಬಟ್ ಡಿಫ್ರೆಂಟ್ ಕಾರ್ಡ್ ಇರುತ್ತೆ. ಸೊ ನಿಮಗೆ ರೂಪೇ ಕಾರ್ಡ್ ಕೂಡ ಅಡಿಷ್ನಲ್ ಆಗಿ ಅವರು ನಿಮಗೆ ಫಿಸಿಕಲ್ ಕಾರ್ಡ್ ಕೂಡ ಕಳಿಸ್ತಾರೆ. ನೋಡಿ, ನನಗೆ ಆಲ್ರೆಡಿ ಕಾರ್ಡ್ ಬಂದಿದೆ, ನನ್ನ ಹತ್ರ ಆಲ್ರೆಡಿ ಒಂದು ಕಾರ್ಡ್ ಇದೆ ICICI. ಸೊ ವಿತ್ ಸೇಮ್ ಲಿಮಿಟಲ್ಲೇ ಬಂದಿದೆ. ನೋಡಿ, ನನಗೆ ಆಲ್ರೆಡಿ 3,50,000 ಲಿಮಿಟ್ ಇತ್ತು. ಸೊ ಕ್ಯಾಶ್ ಲಿಮಿಟು 35,000 ಇತ್ತು. ರೂಪೇ ಕಾರ್ಡಿಗೂ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ರೂಪೇ ಕಾರ್ಡಿಗೆ ನಾವು ಸಪ್ರೇಟಾಗಿ ನಿಮಗೇನು ಚೇಂಜ್ ಮಾಡಲ್ಲ, ಆಲ್ರೆಡಿ ಅಡಿಷ್ನಲ್ ಆಗಿ ಏನಿದೆಯೋ ಸೊ ಅದೇ ಇರುತ್ತೆ. ಸೊ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ ನಾವು ವಿತೌಟ್ ಕ್ಯಾಶು ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನಾನು ಎಲ್ರಿಗೂ ಒಂದು ಸಜೆಸ್ಟ್ ಮಾಡ್ತೀನಿ. ಸೊ ದಯವಿಟ್ಟು ಎಲ್ಲರೂ ಈ ರೂಪೇ ಕಾರ್ಡನ್ನ ತೊಗೊಳ್ಳಿ. ಸೊ ರೂಪೇ ಕಾರ್ಡಿನ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಒಂದು ಒಳ್ಳೆ ಆಪರ್ಚುನಿಟಿ, ಇದು ಒಂದು ಒಳ್ಳೆ ಬೆನಿಫಿಟ್. ಇದು ಈಗ ಸೆಂಟ್ರಲ್ ಗೌರ್ಮೆಂಟ್ನವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ರೂಪೇ ಕ್ರೆಡಿಟ್ ಕಾರ್ಡನ್ನ. ಸೊ ದಯವಿಟ್ಟು ಎಲ್ಲರೂ ತೊಗೊಳ್ಳಿ, ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಯಾರು ಮಿಸ್ಯೂಸ್ ಮಾಡೋಕ್ಕೆ ಹೋಗಬೇಡಿ, ಒಂದು ಸಜೆಷನ್ ಕೊಡ್ತೀನಿ. ಯಾಕಂದರೆ ಈಗ ಬೌನ್ಸ್ ಅಂತ ಒಂದು ಕಂಪ್ನಿ ಬಂದಿತ್ತು, ಸೊ ಎಲ್ಲರೂ ಮಿಸ್ಯೂಸ್ ಮಾಡಿದ್ರು. ಸೊ ಅದು ಇವಾಗ ಸ್ಟಾಪ್ ಆಗೋಯ್ತು. ಸೊ ಯಾರಿಗೆ ಲಾಸು? ನಮಗೆ ಲಾಸು. ಸೊ ಇದನ್ನು ಕೂಡ ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ನು ಕ್ಯಾಶ್ ತೊಗೊಳೋದಕ್ಕೆ ಮಿಸ್ಯೂಸ್ ಮಾಡೋದು ಮಾಡಬೇಡಿ. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒನ್ ಡೇ ಏನಾಗುತ್ತೆ, ಸೊ ನೋಟಿಸ್ ಆಗುತ್ತೆ, ಅವರು ಏನು ಮಾಡ್ತಾರೆ ಆಟೋಮೆಟಿಕ್ಕಾಗಿ ಈ ಸರ್ವಿಸ್ಗಳನ್ನ ಸ್ಟಾಪ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ಸೊ ಈಗ ಅಮೌಂಟ್ ಇಲ್ಲದೆ ಇದ್ದಾಗ ಮಂತ್ ಎಂಡಲ್ಲಿ ಕ್ರಿಟಿಕಲ್ ಸಿಚುವೇಷನಲ್ಲಿ ಆಲ್ಮೋಸ್ಟ್ ಆಲು ಸ್ಮಾಲ್ ಶಾಪ್ಗಳು ಎಲ್ಲೂ ಮೆಷಿನ್ಗಳನ್ನ ಯೂಸ್ ಮಾಡಲ್ಲ, ಯಾಕಂದರೆ ಅದು ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ನಾವು ಆರಾಮಾಗಿ ಅಲ್ಲಿ ಹೋಗಿ ಯೂಸ್ ಮಾಡ್ಕೊಬೋದು. ನಿಮ್ಮ ಅಕೌಂಟಲ್ಲಿ ₹1 ಇಲ್ಲ, ಜೋಬಲ್ಲಿ ₹1 ಇಲ್ಲ ಅಂದರೂ ಕೂಡ ನೀವು ಆರಾಮಾಗಿ ಈ ರೂಪೇ ಕಾರ್ಡ್ ಇಟ್ಕೊಂಡು ಸ್ಕ್ಯಾನ್ ಮಾಡಿ ನೀವು ಏನಾದ್ರು ಪರ್ಚೇಸ್ ಮಾಡ್ಬೋದು, ಊಟ ಮಾಡ್ಬೋದು, ಎಳ್ನೀರು ಕುಡಿಬೋದು, ಏನು ಬೇಕಾದರೂ ಮಾಡ್ಬೋದು. ಸೊ ಎಲ್ಲರೂ ರೂಪೇ ಕಾರ್ಡನ್ನ ತೊಗೊಳ್ಳಿ, ರೂಪೇ ಕಾರ್ಡನ್ನ ಯೂಸ್ ಮಾಡಿ, ಯಾರೂ ಮಿಸ್ಯೂಸ್ ಮಾಡಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.